ಓಂ ಗಂ ಗಣಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಜುಲೈ 16ರಿಂದ 31ರವರೆಗೆ ಮಕರ ರಾಶಿ ಜಾತಕರಿಗೆ ಈ 15 ದಿನಗಳಲ್ಲಿ ಯಾವ ರೀತಿ ಫಲಗಳಿರುತ್ತೆ, ಯಾವ ವಿಷಯಗಳಲ್ಲಿ ಅನುಕೂಲತೆ ಮತ್ತು ಪ್ರತಿಕೂಲತೆ ಅನ್ನೋದಿರುತ್ತೆ, ಯಾವ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಈ 15 ದಿನಗಳ ಕಾಲ ಅದ್ಭುತವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮಕರ ರಾಶಿ ರಾಶ್ಯಾಧಿಪತಿ ಶನಿ ಪರಮಾತ್ಮರು ಜುಲೈ 13ರಿಂದ ಇವರು ಈ ಹಿಮ್ಮುಖ ಚಾಲನೆ ಅಂದರೆ ವಕ್ರಗಮನ ಸಂಚಾರವನ್ನು ಮಾಡುತ್ತಾ ಈಗ ತೃತೀಯ ಸ್ಥಾನದಲ್ಲಿ ಇರುವಂತಹ ಶನಿ ಪರಮಾತ್ಮರು ಮಕರ ರಾಶಿಗೆ ದ್ವಿತೀಯ ಸ್ಥಾನ ಫಲಗಳನ್ನು ಸೇರಿಸಿ ಈ ಸಮಯದಲ್ಲಿ ಜುಲೈ 13ರಿಂದ ನವೆಂಬರ್ 28ರವರೆಗೆ ಸುಮಾರು 138 ದಿನಗಳ ಕಾಲ ಫಲಗಳನ್ನು ನೀಡ್ತಾ ಇರ್ತಾರೆ. ಅದರಲ್ಲಿಯೂ ಮುಖ್ಯವಾಗಿ ಈ ಜುಲೈ 15ರ ಮೇಲೆ ಮಕರ ರಾಶಿಗೆ ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂದರೆ, ಈ ಮಕರ ರಾಶಿಯವರಿಗೆ ಅಷ್ಟಮ ಕುಜ ದೋಷ ಅನ್ನೋದು ನಿವಾರಣೆ ಆಗ್ತಾ ಇದೆ. ಅಷ್ಟಮ ಕುಜ ದೋಷ ಅಂದರೆ ಅಷ್ಟಮ ಸ್ಥಾನದಲ್ಲಿ ಬಂದಿರುವಂತಹ ಕುಜ ಮಹಾಶಯ ಇವರಿಗೆ ಹಣಕಾಸಿನ ಅಂದರೆ ಜೂನ್ 7ರಿಂದ ಆರಂಭವಾಗಿರುವಂತಹ ಈ ಅಷ್ಟಮ ಕುಜ ದೋಷ ಮಕರ ರಾಶಿಯವರಿಗೆ ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ಕೌಟುಂಬಿಕ ವಿಷಯದಲ್ಲಾಗಿರಬಹುದು, ಮಾನಸಿಕ ವಿಷಯಗಳಲ್ಲಾಗಿರಬಹುದು ಕೆಲವು ಆತಂಕಗಳನ್ನು ಎದುರಿಸ್ತಾ ಇರುವಂತಹ ಈ ವ್ಯಕ್ತಿಗಳಿಗೆ ಈ ಅಷ್ಟಮ ಕುಜ ದೋಷದಿಂದ ಸ್ವಲ್ಪ ರಿಲೀಫ್ ಉಪಶಮನ ಸಿಕ್ಕಿದೆ ಅಂತ ಹೇಳಬಹುದು. ಇನ್ನು ಅದರಲ್ಲಿಯೂ ಮುಖ್ಯವಾಗಿ ಈ ವಕ್ರಗಮನ ಸಂಚಾರದಲ್ಲಿ ಮಕರ ರಾಶಿಯವರಿಗೆ ಹಿಂದಿನ ದಿನಗಳಲ್ಲಿ ಏನಾದರೂ ಪ್ರಯತ್ನಗಳು ಮಾಡಿ ಅಂತಹ ಪ್ರಯತ್ನಗಳಲ್ಲಿ ವಿಫಲತ್ವವನ್ನು ಫೇಲ್ಯೂರನ್ನು ಕಂಡಿರುವಂತಹ ಸಂದರ್ಭಗಳಲ್ಲಿ ಈ ಜುಲೈ 13ರಿಂದ ಇವರು ಮಾಡುವಂತಹ ಪ್ರಯತ್ನಗಳು ಮತ್ತೆ ಆ ಫೇಲ್ ಆಗಿರುವಂತಹ ಅಥವಾ ಪೂರ್ತಿ ಮಾಡದೇ ಇರದೇ ಇರುವಂತಹ ಕೆಲವೊಂದು ವಿಷಯಗಳನ್ನು ಮತ್ತೆ ಕೈ ಹಿಡಿದು ಆ ವಿಷಯಗಳನ್ನು ಪ್ರಯತ್ನಪೂರ್ವಕವಾಗಿ ಯಶಸ್ಸು ಮಾಡಿಕೊಳ್ಳೋದಕ್ಕೆ ಈ ಶನಿ ಪರಮಾತ್ಮರು ಯೋಗಕಾರಕರಾಗಿರ್ತಾರೆ. ಅದೇ ರೀತಿ ದ್ವಿತೀಯ ಸ್ಥಾನದಲ್ಲಿ ಕುಟುಂಬ ಸ್ಥಾನ ಧನಸ್ಥಾನದಲ್ಲಿರುವಂತಹ ರಾಹು ಗ್ರಹವು ಸ್ವಲ್ಪ ಮಟ್ಟಿಗೆ ಇವರಿಗೆ ಈ ಹಣಕಾಸಿನ ವಿಷಯಗಳಲ್ಲಿ ಶುಭ ಯೋಗಕಾರಕನಾಗಿ ಕೆಲವೊಂದು ವಿಷಯಗಳನ್ನು ಅನುಕೂಲತೆಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಶುಕ್ರ ಮಹಾಶಯ ಯೋಗಕಾರಕರಾಗಿರ್ತಾರೆ. ಮತ್ತು ಈ ಬುಧ ಗ್ರಹದ ಹಿಮ್ಮುಖ ಚಾಲನೆ, ಈ ವಕ್ರ ಸಂಚಾರ ವಕ್ರಗಮನದಿಂದ ಸ್ವಲ್ಪ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲ ಫಲಗಳು ಅನ್ನೋದು ಸಿದ್ಧಿಯಾಗೋದಕ್ಕೆ, ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ವೃತ್ತಿ ಉದ್ಯೋಗ ವಿಷಯಗಳಲ್ಲಿ ಸ್ವಲ್ಪ ಅಂದರೆ ಇವರಿಗೆ ಬೇಕಾಗಿರುವಂತಹ ಒಂದು ಗುರುತುವಿಕೆ ಆಗಿರ್ಬೋದು, ಯಶಸ್ಸಾಗಿರ್ಬೋದು ಸಿಗೋದಕ್ಕೆ ಈ ಸಂದರ್ಭದಲ್ಲಿ ತುಂಬ ಅನುಕೂಲವಾಗಿರುತ್ತೆ. ಆದರೆ ಇಲ್ಲಿ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗಿರೋದು ಜುಲೈ 16ರ ಮೇಲೆ ರವಿ ಬಲ, ಸೂರ್ಯನ ಬಲ ಅನ್ನೋ ಆದ್ರೂ ರವಿಯ ಬಲ ಸ್ವಲ್ಪ ಕಮ್ಮಿ ಆದ್ರೂ ಕೂಡ ಅಂತಹ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆ ರೀತಿ ಆತಂಕಗಳನ್ನು ಎದುರಿಸುವಂತಹ ಸಂದರ್ಭಗಳು ಇಲ್ಲ. ಆ ರೀತಿ ಅಂತ ಏನಾದರೂ ಅದ್ಭುತ ನಡೆಯುತ್ತಾ, ಆಕಸ್ಮಿಕವಾಗಿ ಘಟನೆಗಳು ನಡೆಯುತ್ತಾ ಅಂದ್ರೂ ಆ ರೀತಿ ವಿಷಯಗಳಲ್ಲಿ ಅನುಕೂಲತೆ ಇರೋಲ್ಲ ಬರುವಂತಹ 15 ದಿನಗಳಲ್ಲಿ ಅಂತ ಹೇಳ್ಬೋದು. ಈ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ಉಪಶಮನವನ್ನು ಪಡೆಯೋದಕ್ಕೆ ಆರೋಗ್ಯ ವಿಷಯಗಳಲ್ಲಿ ತಗೊಳ್ತಾ ಇರುವಂತಹ ಟ್ರೀಟ್ಮೆಂಟ್ ಫಲಕಾರಿಯಾಗೋದು, ಅಥವಾ ದೀರ್ಘಕಾಲಿಕ ಸಮಸ್ಯೆಗಳೇನಾದರೂ ಇದ್ದರೆ ಸ್ವಲ್ಪ ನಿಮಗೆ ನಾರ್ಮಲ್ ಸ್ಟೇಜ್ಗೆ ಬರೋದಕ್ಕೆ ಚೆನ್ನಾಗಿರುತ್ತೆ. ಈ ಹಣಕಾಸಿನ ವಿವರಗಳು ಕೂಡ ಚೆನ್ನಾಗಿರುತ್ತೆ. ಅಂದರೆ ಕುಜನ ದೋಷ ಅನ್ನೋದು ಪರಿಹಾರ ಆಗಿದೆ. ಜೂನ್ 7ರಿಂದ ಅಷ್ಟಮ ಭಾವದಲ್ಲಿರುವಂತಹ ಕುಜ ಸಂಚಾರ ಅನ್ನೋದು ಈಗ ಸ್ವಲ್ಪ ರಿಲೀಫ್ ಅಂತಲೂ ನೋಡಬಹುದು. ಮುಖ್ಯವಾಗಿ ಇಲ್ಲಿ ರವಿ ಬಲ, ಸೂರ್ಯನ ಬಲ ಜುಲೈ 16ರಿಂದ ಕಮ್ಮಿ ಆಗೋದ್ರಿಂದ ಸ್ವಲ್ಪ ಕುಟುಂಬದ ಮೇಲೆ ಸ್ವಲ್ಪ ಕುಟುಂಬದಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳಾಗಿರ್ಬೋದು, ಜವಾಬ್ದಾರಿಗಳಾಗಿರ್ಬೋದು, ಸಂತಾನದ ವಿದ್ಯಾಪರವಾಗಿರುವಂತಹ ವಿಷಯಗಳಾಗಿರ್ಬೋದು,
ಅಥವಾ ಕೆಲವೊಂದು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಿಂದ ಜಾಸ್ತಿ ಫೋಕಸ್ ಮಾಡೋದಕ್ಕೆ ಅಂದರೆ ಈ ಸಂದರ್ಭದಲ್ಲಿ ಇರುತ್ತೆ. ಏನೋ ಒಂದು ಕಮಿಟ್ಮೆಂಟ್ ಆಗಿರ್ಬೋದು, ಅಥವಾ ಸ್ಕೂಲಲ್ಲಿ ಸಡನ್ನಾಗಿ ಬಂದು ಸ್ಕೂಲ್ ಚೇಂಜ್ ಮಾಡು, ಅಥವಾ ಕಾಲೇಜ್ ಚೇಂಜ್ ಮಾಡು, ಅಥವಾ ಕೊನೆಯ ಕ್ಷಣದಲ್ಲಿ ಈ ಸಿಗುತ್ತೆ ಅಂದ್ಕೊಂಡಿರುವಂತಹ ಕಾಲೇಜಲ್ಲಿ ಸೀಟು ಸಂತಾನಕ್ಕೆ ಸ್ವಲ್ಪ ಕೈ ಮೀರಿ ಹೋಗೋದು, ಈ ರೀತಿ ಕೆಲವೊಂದು ಸಮಸ್ಯೆಗಳಿಂದ, ಅದೇ ರೀತಿ ಕುಟುಂಬದಲ್ಲಿ ದ್ವಿತೀಯದಲ್ಲಿ ರಾಹು ಇರೋದರಿಂದ ಕೆಲವೊಂದು ಸಣ್ಣ ಪುಟ್ಟ ಮೂರನೇ ವ್ಯಕ್ತಿ ಇನ್ವಾಲ್ವ್ಮೆಂಟ್ಲಿಂದ ಮಕರ ರಾಶಿಯವರಿಗೆ ಸ್ವಲ್ಪ ಕುಟುಂಬ ಸದಸ್ಯರ ವರ್ತನೆ ಸ್ವಲ್ಪ ಇರಿಟೇಟ್ ಮಾಡ್ತಾ ಇರುತ್ತೆ. ಮತ್ತು ಆ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಬೇಕು. ಈ ರೀತಿ ಕೌಟುಂಬಿಕ ಸಂತಾನ ವಿಷಯಗಳ ಮೇಲೆ ಫೋಕಸ್ ಮಾಡೋದ್ರಿಂದ ಸ್ವಲ್ಪ ಇವರು ವೃತ್ತಿ ಉದ್ಯೋಗಗಳ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ. ಆದ್ದರಿಂದ ಕೌಟುಂಬಿಕ ವಿಷಯಗಳಲ್ಲಿ ಒಂದು ಹೊಂದಾಣಿಕೆ, ಇವತ್ತು ಚೆನ್ನಾಗಿರ್ತೀವಿ ನಾಳೆ ಚೆನ್ನಾಗಿರ್ತೀವಿ, ಅಥವಾ ಕೆಲವೊಂದು ದಿನಗಳ ನಂತರ ಎಲ್ಲನೂ ಅದ್ಭುತವಾಗಿ ಆಗಿ ಬರುತ್ತೆ. ಆದರೆ ವೃತ್ತಿ ಉದ್ಯೋಗಗಳು ಆ ರೀತಿ ಇರಲ್ಲ. ಆದ್ದರಿಂದ ಪ್ರತ್ಯೇಕವಾಗಿರುವಂತಹ ಶ್ರದ್ಧೆಯಿಂದ ನೀವು ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡಬೇಕಾಗಿರುತ್ತೆ. ಜುಲೈ 16ರ ನಂತರ ಸ್ವಲ್ಪ ಈ ರೀತಿ ಸಣ್ಣ ಪುಟ್ಟ ಮಾನಸಿಕ ಕಿರಿಕಿರಿ ಅನ್ನೋದು ಕುಟುಂಬ ಸದಸ್ಯರ ವರ್ತನೆ ಆಗಿರ್ಬೋದು, ಅವರ ಬಿಹೇವಿಯರ್ ಆಗಿರ್ಬೋದು, ಸಣ್ಣ ಪುಟ್ಟಾಗಿ ಪಿಸು ಮಾತುಗಳಾಗಿರ್ಬೋದು, ಸ್ವಲ್ಪ ಮಾನಸಿಕವಾಗಿ ಚಿಂತೆಗೆ ಉಂಟು ಮಾಡಬಹುದು. ಅದನ್ನು ಕಿತ್ತುಕೊಳ್ಳದೆ ನಿಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗೋದು ಉತ್ತಮವಾಗಿರುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಸ್ವಲ್ಪ ಹಣಕಾಸಿನ ವಿಷಯಗಳಲ್ಲಿ ನಿಮಗೆ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಆದಾಯ ಬರದೇ ಇರೋದು, ಅಥವಾ ಕೆಲವೊಂದು ಸಾರಿ ಈ ಸ್ವಯಂ ಉದ್ಯೋಗಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ವೃತ್ತಿಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಂದೊಂದು ದಿನ ಕಮ್ಮಿ ಬರೋದು, ಅಥವಾ ಆದಾಯ ತುಂಬ ಕಮ್ಮಿ ಬರೋದರಿಂದ ಸ್ವಲ್ಪ ಒಳ್ಳೆ ಅನೀಸಿನೆಸ್, ಒಂದು ಥರ ಅಸಂತೃಪ್ತಿ ಅನ್ನೋದು, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರುತ್ತೆ. ಆದ್ದರಿಂದ ಮನೆಗೆ ಬಂದು ಆ ಫ್ರಸ್ಟ್ರೇಷನ್ನ ಮನೆಯವರ ಮೇಲೆ, ಸಂತಾನದ ಮೇಲೆ, ಮಕ್ಕಳ ಮೇಲೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರಿಗೆ ಆಗಿರುವಂತಹ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆದಾಯಕ್ಕೆ ತಕ್ಕಂತೆ ಖರ್ಚುಗಳು, ಕಮಿಟ್ಮೆಂಟ್ಗಳು, ಎಷ್ಟೋ ಕ್ಯಾಲ್ಕುಲೇಷನ್ಸ್ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಆದರೆ ಸಡನ್ನಾಗಿ ಈ ರೀತಿ ಒಂದು ಹಣಕಾಸಿನ ವಿಷಯಗಳಲ್ಲಿ ಏರುಪೇರುಗಳಾಗಿರೋದ್ರಿಂದ ಸ್ವಲ್ಪ ಅದನ್ನು ಮನಸ್ಸಿಗೆ ತಗೊಂಡು ಆ ಕೋಪವನ್ನು, ಆವೇಶವನ್ನು ಮನೆಯವರ ಮೇಲೆ ತೋರಿಸೋದಕ್ಕೆ ಕಾರಣಕರ್ತರಾಗ್ತಿರುತ್ತೆ. ಈ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ಅದೇನೋ ಮನಸ್ಸಿಗೆ ಇರುತ್ತೆ, ಯಾಕಂದರೆ ಆದಾಯ ಕಮ್ಮಿ ಆದರೆ ಮತ್ತು ನೆಕ್ಸ್ಟ್ ಮಂತ್ ಯಾವ ರೀತಿ ಮಾಡ್ಬೋದು, EMIಗಳು, ಕಮಿಟ್ಮೆಂಟ್ಗಳು ಇವೆಲ್ಲ ಇರುತ್ತೆ. ಇವೆಲ್ಲ ತಲೆಗೆ ಬಂದು ಸ್ವಲ್ಪ ಮನೆಯವ್ರ ಮೇಲೆ ರೇಗಾಡೋದು, ಅಥವಾ ಮನೆಯಲ್ಲಿ ಏನಾದರೂ ತರಬೇಕು ಅಂತ ಕೇಳಿದ್ರೆ ಸ್ವಲ್ಪ ಇರಿಟೇಟ್, ಫ್ರಸ್ಟ್ರೇಟ್ ಆಗೋದು. ಈ ರೀತಿ ಸಂದರ್ಭಗಳು ಬಂದಾಗ ನೀವು ಆತ್ರಕ್ಕೆ ಬಿದ್ದು ಯಾರನ್ನೂ ಕೂಡ ಈ ಸಮಯದಲ್ಲಿ ಏನು ಅನ್ನುವಂಥ ಅವಶ್ಯಕತೆ ಇಲ್ಲ. ಅದರಲ್ಲಿಯೂ ಕೂಡ ಕುಟುಂಬ ಸ್ಥಾನದಲ್ಲಿ ರಾಹು ಇರೋದರಿಂದ ಇಂತಹ ಅವಕಾಶಗಳಿಗೋಸ್ಕರನೇ ಕುಟುಂಬ ಸದಸ್ಯರು ಕಾದ್ಕೊಂಡಿರ್ತಾರೆ. ಆದ್ದರಿಂದ ನೀವು ಆತ್ರಕ್ಕೆ ಬಿದ್ದು ಯಾರನ್ನು ಒಂದು ಮಾತು ಅಂದ್ರೂ ಅದು ಚಿಕ್ಕ ತಪ್ಪಿಗೆ ಕೂಡ ಈ ಕುಟುಂಬ ಸಂಬಂಧಗಳಲ್ಲಿ ಬಿರುಕು ಮಾಡುವಂತಹ ಸಾಧ್ಯತೆ ಇರುತ್ತೆ. ಮಾತನಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ನೀವು ಪ್ರೀತಿಯಿಂದ ಮಾತಾಡಬೇಕಾಗಿರುತ್ತೆ. ಅಟ್ಲೀಸ್ಟ್ ಮಾತಾಡೋಕ್ಕಾಗದಿದ್ರೂ ತಾಳ್ಮೆಯಿಂದ ಅವರು ಹೇಳ್ತಾ ಇರುವಂತಹ ವಿಷಯಗಳನ್ನು ಕೇಳುವುದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆದ್ದರಿಂದ ನೀವು ಈಗ ಅಂದರೂ ಅದೇ ರೀತಿ ಇರ್ಬೋದು, ಅಥವಾ ಕೆಲವೊಂದು ಆತ್ರದಿಂದ ಕೆಲವೊಂದು ನಿರ್ಧಾರಗಳು ತಗೊಂಡಿರ್ತೀರ, ಆ ನಿರ್ಧಾರಗಳು ನಿಮಗೆ ಪ್ರತಿಕೂಲ ಫಲಗಳನ್ನು ಕೊಟ್ಟಿರ್ಬೋದು. ಆ ಫಲಿತವನ್ನು, ಆ ಡಿಸಪಾಯಿಂಟ್ಮೆಂಟ್, ಆ ನಿರಾಶೆಯನ್ನು ಈ ರೀತಿ ತೋರಿಸ್ಕೊಳ್ತಾ ಇರ್ತಾರೆ. ಸ್ವಲ್ಪ ಸಮಾಧಾನ ಇರಲಿ ಈ 15 ದಿನಗಳ ಕಾಲ. ಇನ್ನು ಈಗ ಸಮ್ಟೈಮ್ಸ್ ಅದ್ರ ಜೊತೆಗೆ ಈಗ ನಿಮ್ಮ ಸಹೋದರರು ಇವರ ಕುಟುಂಬಗಳ ಜೊತೆಗೆ ಮತ್ತೆ ಭೇಟಿಯಾಗೋದು, ಅಥವಾ ವೀಕೆಂಡ್ಸಲ್ಲಿ ಅವ್ರ ಮನೆಗೆ ಹೋಗೋದು, ಅಥವಾ ಒಂದು ವೀಕೆಂಡ್ ಪ್ಲಾನ್ ಮಾಡಿಕೊಂಡು ಎಲ್ಲಾದರೂ ಒಂದು ದೇವಸ್ಥಾನ ಆಗಿರ್ಬೋದು, ತೀರ್ಥಯಾತ್ರೆ, ಪುಣ್ಯಕ್ಷೇತ್ರವನ್ನು ನೋಡ್ಕೊಂಡು ಬರೋದು, ಅಥವಾ ಒಂದು ಪಿಕ್ನಿಕ್ ಟೈಪಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಅನ್ನೋ ರೀತಿಯಲ್ಲಿ ನಿಮ್ಮ ಸಹೋದರರ ಜೊತೆಗೆ ಮಾಡುವಂತಹ ಕೆಲವೊಂದು ಪ್ರಯಾಣಗಳು ಈ ಸಂದರ್ಭದಲ್ಲಿ ಸ್ವಲ್ಪ ರಿಲೀಫನ್ನು ಕೊಡುತ್ತೆ. ಆ ಕಳೆಯುವಂತಹ ಕಾಲ ನಿಮಗೆ ಕೆಲವೊಂದು ಅಂದರೆ ಆ ಮಕ್ಕಳ ಜೊತೆಗೆ ಅಂದರೆ ಹೊರಗಡೆ ಹೋಗಿ ಎಲ್ಲರೂ ಒಟ್ಟಿಗೆ ಜೋಕ್ಸ್ ಹಾಕ್ಕೊಳ್ತಾ, ಅಥವಾ ಜೋಕ್ಸ್ ಪ್ಲೇ ಮಾಡ್ತಾ, ಕೆಲವೊಂದು ವಿಷಯಗಳ ತಮಾಷೆಗೆ ಮಾತಾಡ್ತಾ, ಈ ವಿಷಯಗಳಲ್ಲಿ ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ಡಾಗಿ ಕೆಲವೊಂದು ಒತ್ತಡಗಳನ್ನು ಮತ್ತು ರೀಎನರ್ಜಿಟಿಯಿಂದ ಮತ್ತು ರೀಎನರ್ಜೈಸ್ ಆಗಿ, ರೀಚಾರ್ಜ್ ಆಗಿ, ಮತ್ತು ಆ ವಿಷಯಗಳನ್ನು
ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಈ 15 ದಿನಗಳ ಕಾಲದಲ್ಲಿ ಅವಕಾಶ ಬರುತ್ತೆ. ಇನ್ನು ನಿಮ್ಮ ಕೆಲಸ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳ ವಿಷಯಗಳಲ್ಲಿ ನಿಮ್ಮ ಮೇಲಧಿಕಾರಿಗಳಾಗಿರಬಹುದು, ನಿಮ್ಮ ಸಹೋದ್ಯೋಗಿಗಳಾಗಿರಬಹುದು, ಸ್ವಲ್ಪ ನೀವು ಮಾಡುವಂತಹ ವರ್ಕ್ ವಿಷಯದಲ್ಲಿ, ಉದ್ಯೋಗದ ವಿಷಯದಲ್ಲಿ ಅಂದರೆ ಕಂಪ್ಲೀಟ್ ಮಾಡಬೇಕಾಗಿರುವಂತಹ ಕೆಲವೊಂದು ಟೆನ್ಷನ್, ಅವರು ಸಾಮಾನ್ಯವಾಗಿ ಅವರ ಉದ್ಯೋಗ ಅವರ ಕರ್ತವ್ಯವನ್ನು ಮಾಡ್ತಿರ್ತಾರೆ. ಆದರೆ ಮನಸ್ಸಿನಲ್ಲಿ ಏನೋ ಒಂದು ಚಿಂತೆ, ಆತಂಕವನ್ನು ಇಟ್ಕೊಂಡಿರೋ ನಿಮಗೆ ಅವರು ಹೇಳಿರುವಂತಹ ವಿಧಾನ ಸ್ವಲ್ಪ ಕಮಾಂಡಿಂಗ್ ಆಗಿ ಅನಿಸುತ್ತೆ. ಸ್ವಲ್ಪ ನೀವು ಅಗ್ರೆಸಿವ್ ಆಗಿ ಉತ್ತರ ಕೊಡೋದು, ಸ್ವಲ್ಪ ಜೋರಾಗಿ ಮಾತಾಡೋದು, ಈ ರೀತಿ ಎಲ್ಲ ಇಟ್ಕೋಬೇಡಿ. ಸ್ವಲ್ಪ ಹುಷಾರಿಂದ. ಈ ಸಮಯದಲ್ಲಿ ನಿಮಗೆ ಕಾಯಕವು ತುಂಬ ಇಂಪಾರ್ಟೆಂಟ್. ಕೆಲಸ ಅನ್ನೋದು, ಉದ್ಯೋಗ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮುಖ್ಯವಾಗಿ ನಿಮ್ಮ ಮೇಲಧಿಕಾರಿಗಳ ಜೊತೆ, ಸಹೋದ್ಯೋಗಿಗಳ ಜೊತೆ, ಅದರಲ್ಲಿಯೂ ಸ್ತ್ರೀಯರ ಜೊತೆ ನೀವು ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಮಾತುಗಳಿಂದ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭಗಳು ಬಂದರೂ ಈ ಸಮಯದಲ್ಲಿ ನೀವು ನಿಮ್ಮ ತಾಳ್ಮೆಯನ್ನು ಕಳ್ಕೋಬೇಡಿ. ಹುಷಾರಾಗಿ ಅವರೊಂದಿಗೆ ವ್ಯವಹಾರ ಮಾಡೋದನ್ನು ಕಲಿತುಕೊಳ್ಳಿ. ಅದೇ ರೀತಿ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ಹುಷಾರು. ಅದೇ ರೀತಿ ವಾಹನವನ್ನು ಚಾಲನೆ ಮಾಡುವಂತಹ ಸಂದರ್ಭಗಳಲ್ಲಿ ಇದು ಒಂದು ರೀತಿ ಸಾಮಾಜಿಕ ಕಳಕಳಿಯಿಂದ ಹೇಳುವಂತಹ ಮಾತು. ಮುಖ್ಯವಾಗಿ ಮಕರ ರಾಶಿಯವರಿಗೆ ವಾಹನವನ್ನು ಚಲಾಯಿಸುವಾಗ ಮದ್ಯಪಾನ ಮಾಡಿ ಚಲಾಯಿಸುವುದು, ಹೆಲ್ಮೆಟ್ ಧಾರಣೆ ಇಲ್ಲದೆ ಚಲಾಯಿಸುವುದು, ಅಥವಾ ಫೋನಲ್ಲಿ ಮಾತಾಡ್ತಾ ಚಲಾಯಿಸುವುದು, ವೇಗವಾಗಿ ಚಲಾಯಿಸುವುದು, ಒಂದೇ ವಾಹನದಲ್ಲಿ ಓವರ್ಲೋಡ್ ಆಗಿ 3-4 ಕೂರಿಸ್ಕೊಂಡು ಚಲಾಯಿಸೋದು, ಇಂತಹ ರಿಸ್ಕ್ಗೆ ಈ 15 ದಿನಗಳ ಕಾಲ ಪ್ರಯತ್ನ ಮಾಡಬೇಡಿ. ಕಾರಲ್ಲಿ ಹೋಗ್ತಾ ಇದ್ದರೆ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಸ್ವಲ್ಪ ನಿಧಾನವಾಗಿ ಚಲಾಯಿಸಿ. ಏನೂ ಇಲ್ಲ, ಒಂದು 2-5 ನಿಮಿಷ ಲೇಟ್ ಆಗ್ಬೋದು. ಆದ್ದರಿಂದ ಸ್ವಲ್ಪ ವಾಹನದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ಪ್ರಯಾಣ ಮಾಡುವಂತಹ ಅವಶ್ಯಕತೆ ಇರುತ್ತೆ. ಇನ್ನು ಆರೋಗ್ಯ ವಿಷಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಂಡ್ರೂ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ತಗೊಳ್ಳೋದು, ದೈಹಿಕ ವ್ಯಾಯಾಮ ಇತ್ಯಾದಿ ವಿಷಯಗಳ ಮೇಲೆ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಮುಖ್ಯವಾಗಿ ನಿಮ್ಮ ಸಂತಾನದ ವಿಷಯದಲ್ಲಿ ಅವರೊಂದಿಗೆ ಮಾತಾಡುವಂತಹ ಸಂದರ್ಭಗಳಾಗಿರ್ಬೋದು, ಅಥವಾ ಅವರೊಂದಿಗೆ ಕೆಲವೊಂದು ವಿಷಯಗಳನ್ನು ಕೇಳುವ ವಿಧಾನ ಅನ್ನೋದಿರುತ್ತೆ. ಈಗ ಮಕ್ಕಳು ಆಲ್ಮೋಸ್ಟ್ ಒಂದು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಮಕ್ಕಳ ಎಲ್ಲ ನಮ್ಗೆ ಗೊತ್ತು ಅನ್ನೋ ರೇಂಜಲ್ಲಿ ಆ ರೀತಿಯಲ್ಲಿ ಬೆಳೀತಾ ಇದ್ದಾರೆ. ಆ ರೀತಿ ಬೆಳವಣಿಗೆ ಇದೆ. ಆದ್ದರಿಂದ ಅವರೊಂದಿಗೆ ಮಾತಾಡುವಾಗ ಸ್ವಲ್ಪ ಈ ಅಗ್ರೆಸಿವ್ ಆಗಿ, ಕೋಪವಾಗಿ ಮಾತಾಡೋದಕ್ಕಿಂತ ಸ್ವಲ್ಪ ದ ವೇ ಯು ಆರ್ ಆಸ್ಕಿಂಗ್ ಟು ದ ಕಿಡ್ಸ್, ದೇ ಶುಡ್ ನೋ ಯು ಆರ್ ಟ್ರೀಟಿಂಗ್ ದಮ್ ಆಸ್ ಅ ಫ್ರೆಂಡ್. ಅಂದರೆ ಒಂದು ಸ್ನೇಹಿತನ ರೂಪದಲ್ಲಿ ನೀವು ಈ ಸಂದರ್ಭದಲ್ಲಿ ಮಾಡ್ಕೋಬೇಕಾಗಿರುತ್ತೆ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೂ ಅದನ್ನು ಅರಿವಿಕೆ, ಆ ರೀತಿ ತಪ್ಪುಗಳಿಂದ ಆಗುವಂತಹ ಕೆಲವೊಂದು ಪರಿಣಾಮಗಳನ್ನು ಅವರಿಗೆ ಉದಾಹರಣೆಗಳ ರೂಪದಲ್ಲಿ ಹೇಳುವುದು, ಅಥವಾ ಸ್ವಲ್ಪ ಹೊರಗಡೆ ಕರ್ಕೊಂಡೋಗ್ಬಿಟ್ಟು ಈ ರೀತಿ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡೋದರಿಂದ ಅವ್ರಿಗೂ ಸ್ವಲ್ಪ ನಿಮ್ಮ ಮೇಲೆ ಒಂದು ಗೌರವ ಅನ್ನೋದು ಜಾಸ್ತಿ ಆಗುತ್ತೆ. ಬೈದ್ರೋನೋ ಹೊಡೆದ್ರೋನೋ ಈ ರೀತಿ ಭಯ, ಭಕ್ತಿ, ಗೌರವ ಅನ್ನೋದು ಬರೋದೆಲ್ಲ ಹಳೇ ಕಾಲದಲ್ಲಿತ್ತು. ಈಗಿನ ಜನ್ರೇಷನ್ಗೆ ಅದೆಲ್ಲ ಅಪ್ಲೈ ಆಗಲ್ಲ. ಆದ್ದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಈ ರೀತಿ ತಂದ್ಕೋಬೇಡಿ. ಯಾಕಂದರೆ ನಿಮ್ಗೆ ಆಲ್ರೆಡಿ ಕೆಲವೊಂದು ಒತ್ತಡಗಳಿರೋದ್ರಿಂದ ಹೊಸ ಸಮಸ್ಯೆಗಳಿಗೆ ನೀವು ವೆಲ್ಕಮ್ ಮಾಡೋಕ್ಕೆ ಹೋಗಬೇಡಿ. ಮುಖ್ಯವಾಗಿ ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ಯಾರಿಗಾದರೂ ಶ್ಯೂರಿಟಿ ಕೊಡೋದು ಅಥವಾ ವ್ಯಕ್ತಿಗಳಿಗೆ ಹಣಕಾಸನ್ನು ಅಂದರೆ ಸಹಾಯವಾಗಿ ನೀಡೋದು, ಸಾಲವಾಗಿ ನೀಡೋದು, ಮಧ್ಯದಲ್ಲಿ ಶ್ಯೂರಿಟಿ ಕೊಡಿಸ್ಬಿಟ್ಟು ಅಂದರೆ ಇಟ್ಬಿಟ್ಟು ನೀವು ವ್ಯವಹಾರಗಳು ಮಾಡೋದಾಗಿರ್ಬೋದು. ಈ ಹಣಕಾಸಿನ ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಮುಖ್ಯವಾಗಿ ಈ ವಿದ್ಯೆ, ಉದ್ಯೋಗ ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ. ಆದ್ರೂ ಅದನ್ನು ಜಯಿಸುವಂತಹ ಒಂದು ಸ್ಪರ್ಧೆ ಒಂದು ಸ್ಪೋರ್ಟ್ಸ್ಮನ್ಶಿಪ್ ನಿಮ್ಮಲ್ಲಿ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಸ್ಪರ್ಧಾತ್ಮಕ ವಿಷಯಗಳಂತ ಬಂದಾಗ ನಿಮ್ಮನ್ನು ಮೀರಿಸೋರು ಯಾರೂ ಇರಲ್ಲ. ಸೊ ಆದ್ದರಿಂದ ಈ ಯಾವುದೇ ವಿಷಯವನ್ನು ಸ್ವಲ್ಪ ಲೈಟಾಗಿ ಅಂದರೆ ಈಸಿಯಾಗಿ ತಗೊಳ್ಳಿ. ತುಂಬ ಆಳವಾಗಿ ಯೋಚನೆ ಮಾಡೋದಕ್ಕೆ, ಅದರಿಂದ ಪರಿಣಾಮಗಳನ್ನು ಯೋಚನೆ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಕೋಪ ಆವೇಶಗಳು ಕಮ್ಮಿ ಇದ್ದರೆ, ಎಷ್ಟು ನೀವು ಈ ಕೆಲವೊಂದು ನಿರಾಶೆ ಭಾವನೆಗಳಿಂದ ದೂರ ಇದ್ದರೆ
ಈ ಕೆಲವೊಂದು ಸಮಸ್ಯೆಗಳಿಂದ ನೀವು ದೂರ ಇರಬಹುದು. ಆದ್ದರಿಂದ ಬರುವಂತಹ 15 ದಿನಗಳು ಕೋಪ, ಆವೇಶವನ್ನು, ವಾಗ್ವಿವಾದಗಳನ್ನು ಸ್ವಲ್ಪ ದೂರ ಇಟ್ಟು ಈಗ ಕೆಲವೊಂದು ವಿಷಯಗಳನ್ನು ಕಂಪ್ಲೀಟ್ ಮಾಡುವಂತಹ ಸಮಯ ಬಂದಿದೆ ಅಂತ ನೀವು ಯೋಚನೆ ಮಾಡಿಬಿಟ್ಟು ಈ ಬರುವಂತಹ 15 ದಿನಗಳ ಈ ವಿಷಯಗಳನ್ನು ಅಂದರೆ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಯಾಣಗಳು ಮಾಡುವಂತಹ ವಾಹನಗಳನ್ನು ಚಾಲನೆ ಮಾಡುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಪ್ರಿಕಾಷನ್ಸ್ನ ತಗೊಳ್ಳಿ. ನಿಮಗೋಸ್ಕರ ಅಂತ ವೆಯ್ಟ್ ಮಾಡುವಂತಹ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ.